ಫಸ್ಟ್ ಟೈಮ್ ಈ ಮಾರ್ಕೆಟಿಗೆ ಬರ್ತಿದ್ದೀವಿ. ಗೊತ್ತಿಲ್ಲ ಏನು ಮಾಡಬೇಕು ಅಂತ ಸುಮ್ಮನೆ ಸುತ್ತಾಡ್ತಿದ್ದೀವಿ. ಬಟ್ ಈ ಮಾರ್ಕೆಟ್ ನೋಡ್ತಿದ್ರೆ ನಿಜವಾಗ್ಲೂ ನನಗೆ ನಮ್ಮೂರ ಹಳೆ ಸಂತೆ ನೋಡ್ದಂಗೆ ಫೀಲ್ ಆಗ್ತಿದೆ. ಮೊದಲು ಹಿಂಗೆ ಇದ್ದಿದ್ದೆ. ಇದೇ ಥರನೇ ಇದ್ದಿದ್ದು. ಆ ವೈಬ್ ಬರ್ತಿದೆ, ಹಬ್ಬದ ಸಂತೆ ಅಂತ. ರೇಟ್ ಮಾತ್ರ ಸಾಕು ಒಂದೇ ಎಲೆ. ಫೋನ್ ಪೇ ತರೋಣ, ಚೇಂಜ್ ಆಯ್ತಾ ನಾವು ಚೇಂಜ್ ತರಬೇಕಿತ್ತಲ್ಲ. ಎಷ್ಟು ಕೇಳೋಣ ಬಾ, ಚೆಂಡು ಹೂವು ಎಷ್ಟು ಅಂತ? ಚೆಂಡು ಹೂವು ಎಷ್ಟು? ಒಂದು ಗುಡ್ಡೆ 10 ರೂಪಾಯಿನಾ? ಕೆ ಜಿ ಎಷ್ಟು ಹಂಗಾದ್ರೆ? ಹಾಂ ಕಟ್ಟಿ 50 ಪೂಜೆ ಐಟಮ್ ತಗೋಣ. ಕ್ಯಾರೆಟು, ಬೀನ್ಸು, ಅದಕ್ಕೋಸ್ಕರ ಇರೋದ್ರಲ್ಲಿ ಹಾಕೊಡ್ತಿದ್ದೀನಿ. ನಿನ್ನೆ ಮಾರ್ಕೆಟಿಗೆ ಹೋಗಿ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ತೊಗೊಂಬಂದಾಯಿತು. ಬಟ್ ಹಬ್ಬಕ್ಕೆ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಥಿಂಗ್, ಮಾವಿನ ಸೊಪ್ಪನ್ನೇ ಬಿಟ್ಟು ಬಂದಿದ್ದೀವಿ. ಅದಕ್ಕೆ ಇವಾಗ ಮಾವಿನ ಸೊಪ್ಪಿಗಾಗಿ ಹುಡುಕಾಟ. ಎಲ್ಲಿದೆ ಸಾಕಾಗಿ ಸಿಕ್ತು. ನನಗೆ ಸಿಗಲ್ಲ, ಇದು ಜಾಗನೇ ಗೊತ್ತಿರಲಿಲ್ವಲ್ಲ ನಮಗೆ. ಟ್ರೈನಲ್ಲಿ ಇವಾಗ ದುಡ್ಡು ಕೊಟ್ಟು ತಗೊಬೇಕೇನೋ ಅಂತ ಅನ್ಕೊತಿದ್ದೆ. ಏನೇನೋ ಹುಳಗಳೆಲ್ಲ ಬರ್ತಿದೆ ಇಲ್ಲಿ. ಇರಿಟೇಟ್ ಮಾಡ್ತಿದೆ. ದುಡ್ಡು ಉಳಿಸಿದ್ದೀನಿ ನಿಮ್ಮದು. 20 ರೂಪಾಯಿ ಇದಕ್ಕೆ 20 ರೂಪಾಯಿ ಆದರೂ ದುಡ್ಡೇ ತಾನೇ. ಅಯ್ಯಯ್ಯೋ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಾಯ್ಸ್ ನೆನ್ನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ವೆಲ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ 2 ದಿನ ಹಬ್ಬ, ಯೂಶ್ವಲಿ 5 ದಿನ ಹಬ್ಬ. ಸೊ ಇವತ್ತು ಲಕ್ಷ್ಮೀ ಪೂಜೆ ಇರೋದ್ರಿಂದ ಇವತ್ತು ಹಾಗೆ ಬಲಿಪಾಂಡಮಿ 2 ದಿನ ನಾವು ಹಬ್ಬ ಮಾಡ್ತೀವಿ. ಸೊ ಕಂಪ್ಲೀಟ್ ವಿಡಿಯೋ ನಿಮಗೆ ತೋರಿಸೋಣ ಅಂತ ಇದ್ದೀನಿ. ಆ್ಯಂಡ್ ಗೈಸ್ ನೋಡಿ, ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣವೇ ಮಳೆ ಬಂತು. ಮಳೆ ಬರ್ತಾ ಇದೆ. ನಾನು ರಂಗೋಲಿ ಎಲ್ಲ ಹಾಳಾಗ್ತಾ ಇದೆ. ಯಾವಾಗಲೂ ಹಿಂಗೆ ಆಗುತ್ತೆ. ಬಟ್ ಇಟ್ಸ್ ಓಕೆ, ಅದಕ್ಕಂತಲೇ ಒಳಗಡೆ ರಂಗೋಲಿ ಬಿಟ್ಟಿದ್ದೀನಿ. ಆ್ಯಂಡ್ ತೋರಣ ಕೂಡ ಹಾಕಿದ್ದೀವಿ. ಅವಳು ಮೂವಿ ನೋಡ್ತಾ ಇದ್ದಾಳೆ, ರೆಡಿ ಆಗಿಲ್ಲ ಇನ್ನು. ಆ್ಯಂಡ್ ಪೂಜೆಗೆ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಸಂಜೆ ಪೂಜೆ ಇರೋದು, ಅದಕ್ಕೆ ಏನೋ ಕಳಸ ಪ್ರತಿಷ್ಠಾಪನೆ ಆಗಿಲ್ಲ. ಪೂಜೆ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಅಡುಗೆ ಮಾಡಬೇಕು. ಇವತ್ತಿನ ಮೆನು ಏನು ಅಂದರೆ ನೈವೇದ್ಯಕ್ಕೆ ಪುಳಿಯೋಗರೆ, ಹಾಗೆ ಪೊಂಗಲ್, ಸ್ವೀಟ್ ಪೊಂಗಲ್, ಮೊಸರನ್ನ, ಇದು 3 ಇರುತ್ತೆ. ಸೊ ಇವಾಗ ಅದನ್ನು ರೆಡಿ ಮಾಡಬೇಕು. ರೆಡಿ ಮಾಡಿ ನಿಮಗೆ ಸೊ ಗೈಸ್, ಈಗ ಇಲ್ಲಿ ಒಂದು ರಂಗೋಲಿ ಹಾಕಬೇಕು. ಸೊ ಈ ಪ್ಲೇಸಲ್ಲಿ ಅದಕ್ಕೆ ನಾವಿಬ್ಬರು ಸೇರ್ಕೊಂಡು ಇವಾಗ ರೆಡಿ ಮಾಡಬೇಕು. ರಂಗೋಲಿ ಹೆಂಗೆ ಬಿಡಿಸೋದು ಅಂತ ಗೊತ್ತಿಲ್ಲ, ಅದಕ್ಕೆ ಈ ಪ್ಲೇಟ್ಸ್ನ ತಗೊಂಡಿದ್ದೀನಿ. ಸೈಜ್ ಪ್ರಕಾರ ತಗೊಂಡಿದ್ದೀನಿ 3 ಪ್ಲೇಟ್. ರಂಗೋಲಿ ಬಗ್ಗೆ ಐಡಿಯಾ ಇಷ್ಟನೇ ಇರೋದು. ಅಲ್ಲಿ ಹೊಸದು ಬೇರೆ ಪಿಂಕ್ ಕಲರ್ದು ಒಂದು ತಗೊಂಬಂದೆ ನಾನು. ರಂಗೋಲಿ ಯಾವ್ದು ಬಿಡಿಸೋದು ಏನು ಅಂತ ಐಡಿಯಾನೇ ಇಲ್ಲ, ರ್ಯಾಂಡಮಾಗಿ ಬಿಡಿಸ್ತಿದ್ದೀನಿ. ಕೈ ಹಾಕಲ್ವಾ? ಅಯ್ಯೋ, ವೆರಿ ನೈಸ್. ಇಷ್ಟ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಗೈಸ್, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಫೈನಲಿ ಯೂಟ್ಯೂಬ್ ನೋಡ್ತಿದ್ದೀವಿ. ಇವಳೇ ಆಗ್ತಿರೋದು. ನಾನೇನೋ ಒಂದು ಮಾಡ್ತಿದ್ದೆ, ಯೂಟ್ಯೂಬ್ ನೋಡ್ಕೊಂಡು ಬಿಡಿಸು ಅಂತ ಹೇಳ್ತಿದ್ದಾರೆ. ಯೂಟ್ಯೂಬ್ ನೋಡಿಕೊಂಡು ಫೈನಲಿ ಇಲ್ಲಿ ತನಕ ಬಂದ್ವಿ. ನಾನೇ ಓನಾಗಿ ಬಿಡಿಸ್ಬೇಕಂತ ಅಂದ್ಕೊಂಡಿದ್ದು. ಆಯಿತಾ? ನೋಡಿದ್ರೆ ಡಬ್ಬ ಫೋನ್ ಫ್ಲಾಶೇ ಬರ್ತಿಲ್ಲ. ಹೀಟ್ ಆಗಿದೆ. ನಾವಿಲ್ಲಿ ಕಷ್ಟಪಟ್ಟು ರಂಗೋಲಿ ಬಿಡಿಸ್ತಿದ್ರೆ ಮೂವಿ ನೋಡ್ತಾ ಕೂತಿದ್ದೀರಾ.
ನೀನು ಕರಿತೀನಿ ಅಂತ ಹೇಳಿದ್ರೆ ನಾನು ಕರೀಲೇ ಇಲ್ಲ. ಇವಾಗ ಬನ್ನಿ. ಈಗ ಬರ್ತೀನಿ, ಇವಾಗ ಕ್ಲೈಮ್ಯಾಕ್ಸ್ ಮುಗೀತು. ಅದೇ ಇಷ್ಟೇ ರಂಗೋಲಿ ಇರೋದಿಲ್ಲ. ಇಲ್ಲ, ಹೂ ಇಡ್ಬೇಕಲ್ಲ ಇನ್ನು. ಹೂವೆಲ್ಲಿ ಇಡ್ತೀರಾ? ಅಲ್ಲಿ ಮತ್ತೊಂದು ಗ್ಯಾಪ್ ಹಾಕಿದ್ದೆ ಅದು ಅಲ್ಲೊಂದು ಇಲ್ಲೊಂದು ಹೂ ಇಟ್ಟರೆ ಚೆನ್ನಾಗಿ. ಗ್ಯಾಪ್ ಹಾಕಿದ್ದೀವಿ. ಹಾಂ, ಹೂ ಅಲ್ಲಿ ಇಟ್ಟರೆ ಇಲ್ಲಿ ವೇರ್ ಇಲ್ಲಿ ಇಲ್ಲಿ ಕವರ್ ಮಾಡ್ತೀವಿ. ಕವರ್ ಮಾಡ್ತೀವಿ. ಮಧ್ಯಕ್ಕೆ ಮಾತ್ರ ಹೂವು ಹಾಕಿರೋದು ಇಲ್ಲಿ. ಅದಕ್ಕೆ ನೀವು ಹಾಕ್ಬಿಡಿ. ಫೈನಲ್ ಟಚ್ ಯಾರಿಗೆ? ಚಂದದಾರರಿಗೆ. ಗೈಸ್, ಫೈನಲಿ ನಮ್ಮ ರಂಗೋಲಿ ಈ ಥರ ಬಂದಿದೆ. ಫೈನಲ್ ಲುಕ್ ಆ್ಯಂಡ್ ಮಧ್ಯಕ್ಕೆ ಹೂವು ಹಾಕಬೇಕು. ಫೈನಲ್ ಟಚ್ ಕೊಡೋಕ್ಕೆ ರೆಡಿ ಆಗಿದ್ದಾರೆ. ಓ, ಇಲ್ಲೊಂದು ರಂಗೋಲಿ ಬೇರೆ ಬಿಡಬೇಕಲ್ಲ. ಓಕೆ, ಏನು ಮಾಡಿದ್ರಿ? ಅಯ್ಯೋ, ಅದೊಂದು ಸಣ್ಣದಕ್ಕೆ ರಂಗೋಲಿ ಹಾಕಕ್ಕೆ ಎಷ್ಟೊತ್ತು, ಹೂವು ಹಾಕಕ್ಕೆ ಎಷ್ಟೊತ್ತು ಬೇಕಾ? ನಾನು ಇಲ್ಲೊಂದು ರಂಗೋಲಿ ಬಿಡಿಸಿ ಬಂದೆ. ನಿನಗೆ ಬರುತ್ತೆ, ಅದಕ್ಕೆ ಮಾಡ್ತೀಯಪ್ಪ. ನಾನು ಫಸ್ಟ್ ಟೈಮ್ ಮಾಡ್ತೀನಿ, ಬರುತ್ತೆ. ನನಗೆ ರಂಗೋಲಿ ಬಿಡೋಕ್ಕೆ ಬರಲ್ಲ. ಹೇಳಕ್ಕೆ ಮಾನ ಮರ್ಯಾದೆ ಇಲ್ಲ. ನೀನು ಮೊದಲು ಮದುವೆ ಆಗೋಕ್ಕಿಂತ ಮುಂಚೆ ಇದನ್ನೇ ಮಾಡ್ತಿದ್ದಿದ್ದು. ಯಾರಿಗೆ ಬೇಕು ನಾನು? ಆಮೇಲೆ ಇದಾದ್ಮೇಲೆ ಏನು ಮಾಡ್ತೀರಾ? ನಾನು ದೀಪ ರೆಡಿ ಮಾಡ್ತೀನಿ, ಅವ್ರು ಕುಂಬಳಕಾಯಿನ ಮಾಡ್ತಾರೆ ಅನ್ಸುತ್ತೆ. ಇಲ್ಲಿ ಈ ಥರ ಸಿಂಪಲಾಗಿ ರಂಗೋಲಿ ಬಿಟ್ಟಿದ್ದೀನಿ. ಅಕ್ಕ ಹೆಂಗೆ ಗೊತ್ತಾ? ಸಿಂಪಲ್. ಆ್ಯಕ್ಚುಲಿ ನೀನು ಅಷ್ಟೊಂದು ಆರು ಕೇಳ್ತಿದ್ಯಾ? ಬೈಕ್ ಆನಾಗಿದೆ, ಅವ್ರ ಸ್ಟೋರಿ ಸಕಲ ಹೇಳೋದು ಪ್ಲೇ ಮಾಡಿಸುತ್ತೆ. ನೀನು ಮದುವೆ ಆಗೋಕ್ಕಿಂತ ಮುಂಚೆ ಒಂದೇ ರಂಗೋಲಿ ಹಾಕ್ತಿದ್ದಿದ್ದು. ಯಾರು ಗೊತ್ತಾ? ನೀನು ಮದುವೆ ಆಗೋಕ್ಕಿಂತ ಮುಂಚೆ ಒಂದೇ ರಂಗೋಲಿ ಹಾಕ್ತಿದ್ದಿದ್ದು. ನಿನ್ನ ಹತ್ರ ಮೈಕ್ ಇದೆಯಲ್ಲ? ಯಾವುದು ಗೊತ್ತಾ? ಹ್ಞೂ, ಹಿಂಗಂದು ಹಿಂಗೆ ಬಂದು ಹಿಂಗಾಕಿ 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 ಇಷ್ಟೇ. ಈಗ ನೋಡು, ಪ್ರೋ ಆಗಿದ್ದೀನಿ. ಪ್ರೋ ರಂಗೋಲಿಯಲ್ಲಿ. ಅದು ಏನೂ ಅಂದರೆ ಚಾಕ್ ಪೀಸಲ್ಲಿ ನಾನು ಅದನ್ನು ಡ್ರಾ ಮಾಡ್ದೇನೆ ಡೈರೆಕ್ಟಾಗಿ ರಂಗೋಲಲ್ಲೇ ಬಿಡಿಸಿ ರೌಂಡ್ ಹಾಕಿದ್ದು ನೋಡಿದೆ. ರೌಂಡ್ ಹಾಕಿದೆ ಗೊತ್ತಾ? ಪ್ಲೇಟ್ ಹಿಡ್ಕೊಂಡು. ಓಕೆ ಗೈಸ್, ಇನ್ನು ಅಡುಗೆ ಮಾಡಬೇಕು. ಸೊ ಆವಾಗಲೇ ನಾನು ರೈಸಿಗೆ ಇಟ್ಟಿದ್ದೆ, ಒಂದು ಪುಳಿಯೋಗರೆಗೆ, ಒಂದು ಮೊಸರನ್ನಕ್ಕೆ ಅಂತ. ಅದಾಗಿದೆ. ಇವಾಗ ನಾನು ಅದನ್ನು ರೆಡಿ ಮಾಡಬೇಕು. ಆಮೇಲೆ ಸ್ವೀಟ್ ಪೊಂಗಲ್ ಮಾಡಬೇಕು. ವೆರಿ ಗುಡ್. ಟೈಮ್ ಇವಾಗ 7 ಗಂಟೆ. ಅಡುಗೆ ರೆಡಿ ಆಗಿದೆ ಗೈಸ್. ಪುಳಿಯೋಗರೆ, ಇಲ್ಲಿ ಮೊಸರನ್ನ, ಇದು ಸ್ವೀಟ್ ಪೊಂಗಲ್. ನೈವೇದ್ಯಕ್ಕೆಲ್ಲ ರೆಡಿ ಆಗಿದೆ. ನಾನು ಕ್ವಿಕ್ಕಾಗಿ ಹೋಗಿ ರೆಡಿಯಾಗಿ ಬರ್ತೀನಿ. ಸೊ ಗೈಸ್, ನಾನು ಈ ಥರ ರೆಡಿಯಾಗಿದ್ದೀನಿ ಆ್ಯಂಡ್ ಇದು ನನ್ನ ಔಟ್ಫಿಟ್. ಒಳ್ಳೆ ನಾರ್ತ್ ಥರ ಕಾಣ್ತಿದ್ವಿ. ನಾರ್ತ್ ಇಂಡಿಯನ್. ಏನದು? ಕಲರ್ ಪೆನ್ಸಿಲ್. ಎಲ್ಲಿ ಹಚ್ಚಿದ್ರಿ? ಅಲ್ವಾ, ನಾನು ಹೋಗ್ತೀನಿ. ಸರಪಟಕ್ಕಿ ಪೂಜೆ ಮಾಡ್ತಿದ್ದಾರೆ. ಒಂದು ನಿಮಿಷ, ನಾನು ಒಳಗೆ ಹೋಗ್ತೀನಿ. ವಿಡಿಯೋ ಮಾಡು.